ಮನೇಲೇ ಪ್ಲಾನ್ ಮಾಡ್ಕೊಂಡಿದ್ದೆ ಹೋಗಿ ಈ ತರ ಮಾಡ್ಕೊಂತೀನಿ ಅಂತ. ಅದಕ್ಕೆ ನಮ್ಮನೆ ಪಾತ್ರೆ ನಮ್ಮನೆ ಸ್ಪೂನ್ ಎಲ್ಲ ತಗೊಂಡ್ಬಂದಿದ್ದೀನಿ. ಹಾಯ್ ಹಲೋ ವೆಲ್ಕಮ್ ಟು ಪ್ರೊಮೋ ವ್ಲಾಗ್ಸ್. ನೋಡಿ ಯಾರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಾವು ಎಲ್ಲೋ ಸ್ಪೆಷಲ್ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಿದೀವಿ. ನಮ್ ಜೊತೆ ಯಾರು ಇದ್ದಾರೆ ಗೊತ್ತಾ? ಅಮ್ಮ ಮೌಲ್ಯ, ನೀನ್ ಆಫ್ಟರ್ ಲಾಂಗ್ ಟೈಮ್ ಹೋಗೇ ಇಲ್ಲ ನೀನು. ಕರೆಕ್ಟ್ ಅಲ್ವಾ? ಪ್ರತೀಕ್ ಅವ್ರ ಅಮ್ಮ ಅದು, ಪ್ರತೀಕ್ ಅವ್ರ ತಂಗಿ ಇದ್ದಾರೆ, ಅವ್ರ ಮಗ ಇದು. ನನ್ನ ಮೊದಲನೇ ಮಗ ಇಲ್ಲೋಡಿ ಡಿಪ್ರೆಷನ್ ಅಲ್ಲಿ ಮಲಗಿದ್ದಾನೆ, ಅವನಿಗೆ ಜಾಗ ಇಲ್ಲ ಅಂತ. ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇರೋದು. ತುಂಬಾ ಡೀಸೆಂಟ್ ಆಗಿ ಕಾಣ್ತಾ ಇದೀನಿ ತಾನೆ. ಪ್ರಾಬಬ್ಲಿ ನಾನು ಪ್ರೆಗ್ನೆಂಟ್ ಆದಾಗಿಂದ ಇಲ್ಲಿವರೆಗೂ ಎಲ್ಲೋ ಆಚೆ ಈ ತರ ಹೋಗಿಲ್ಲ. ಅನ್ನಪ್ರಾಶನ ಕೇರಳಾಗ ಹೋಗಿದ್ವಿ, ಅದ್ರ ವ್ಲಾಗ್ ಮಾಡಕ್ಕಾಗಿಲ್ಲ. ಅದೆಲ್ಲ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಅಥರ್ವ ಇದ್ನಲ್ಲ, ಅಥರ್ವ ಬಂದು ಇವ್ರ ತಂಗಿ ಮಗ ಲವ್ ಮಾಡ್ತಾರಲ್ಲ ಕೆಟ್ಟದು ಅಂತ ಹೇಳ್ತಾ ಇದ್ದ. ಅದಕ್ಕೆ ನನ್ನ ಅಮ್ಮ ಲವ್ ಮಾಡಬಾರ್ದಂತ. ಜೀವನ ಇರೋ ತನಕನೂ ಲವ್ ಮಾಡ್ತಾನೆ ಇರ್ಬೇಕು. ಬೆಂಗಳೂರು ಪಕ್ಕದಲ್ಲಿ ಕಾಡು. ಬೆಂಗಳೂರು ಪಕ್ಕದಲ್ಲೇ ಕಾಡಿದೆ. ಮೌಲ್ಯ ಸೆಲೆಕ್ಟ್ ಮಾಡಿರೋದು. ವೈಲ್ಡ್ ವ್ಯಾಲಿ. ಅವ್ರ ರೂಮ್ ತೋರಿಸ್ತಾರೆ, ಹಂಗೆ ಲಗೇಜ್ ತಗೊಂಡು ಹೋಗ್ತಾರೆ. ಎಸ್ ಡನ್. ಬ್ಯಾಂಡ್ ಹಾಕೊಂತ ಇದೀವಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ವೈಲ್ಡ್ ವ್ಯಾಲಿ ಇದು ಆಕ್ಚುಲಿ ಎಂಟ್ರೆನ್ಸ್. ಇಲ್ಲಿಂದ ಬಂದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಹೋಗಬೇಕು. ಮೌಲ್ಯ ಆಲ್ರೆಡಿ ಗೇಮ್ ಆಡ್ತಾ ಇದ್ದಾರೆ ಅಲ್ಲಿ. ಕೋಸಿ ಕ್ಯಾಬಿನ್ ಅಂತ ಹೇಳ್ತಾರೆ. ಕಾಟೇಜ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಾನು ಕೋಸಿ ಕ್ಯಾಬಿನ ಸೆಲೆಕ್ಟ್ ಮಾಡಿದ್ದು. ಅಂದ್ರೆ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಅಂತ. ಒಳಗಡೆ 4 ಜನ ಇರಬಹುದು, ಆರಾಮ್ಸೆ ಸ್ಟೇ ಆಗ್ಬೋದು ಅಂತ. 4 ಇಂದ 5 ಜನ ಆರಾಮ್ಸೆ. ಯಾವಾಗಲೂ ಸ್ವಲ್ಪ ವೆಟ್ ಆಗ್ಬಿಟ್ಟಿತ್ತು, ಸೊ ಬಿಸಿಲಿಗೆ ಒಂಚೂರು ಒಣಗಿ ನಾವೀಗ ಒಳಗಡೆ ಹೋಗ್ತೀವಿ. ಏನಾದರೂ ಬೇಕು ಅಂತಂದ್ರೆ ಅವರು ಹೇಳಿ ಅಂತ. ಓಕೆ ಇಲ್ಲ. ಎಸ್ ಎಸ್ ಹಿಂದಿ ಏನೋ ಬಟ್ ಐ ಕುಡ್ ಟಾಕ್. ಸ್ಲಿಪ್ಪರ್ ಹಚ್ಚೋದು ಕೂಡ ಹೇ ಸೂಪರ್. ಆಲ್ರೆಡಿ ಹಚ್ಚುತ್ತದೆ ನೋಡಿ. ಈಶಾ ಸೂಪರ್ ಆಗಿದಲ್ಲಮ್ಮ. ಎ ಸಿ ಇದೆಯಲ್ಲ? ಓ ಎ ಸಿ ಇದೆ. ಓಕೆ ಹತ್ತು ಮೇಲೆ ತುಂಬ ಜನ ಇದ್ರು. ತುಂಬ ಅಂದರೆ ತುಂಬ ಜನ. ಫುಡ್ ಹಾಯ್, ಹಲೋ, ಹೇಗಿದೆ? ಆನವ್ನ ಕೇಳಿ ಹೇಗಿದೆ? ಆನವ್ ಹೇಗಿದೆ? ಅಯ್ಯೋ ಬಿಟ್ಬಿಡ್ರಪ್ಪ ನಾನು ಸಾಕು ಅಂತ. ಪ್ರತೀಕ್ ಏನ್ ಗೊತ್ತಾ, ಡ್ಯಾನ್ಸ್ ಮಾಡೋ ಯಾರು ಮಾಡ್ತಾರೆ, ನನ್ ಕೈಲಾಗಲ್ಲ ಅಂತೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಹೌದು, ಹಂಗೆ ಆಗಿತ್ತು. ಕಪ್ಪೆ. ಹಲೋ, ಹಾಯ್, ಗುಡ್ ಈವ್ನಿಂಗ್. ಹೇಗಿತ್ತು ರೈನ್ ಡ್ಯಾನ್ಸ್ ಎಲ್ಲ? ಇವ್ನು ಹಿಡ್ಕೊಂಡು ಸರ್ಕಸ್ ಮಾಡಿದ್ದೆ ಆಗಿತ್ತು. ಡ್ಯಾನ್ಸ್ ಆಡ್ತಿದ್ದಾನೆ, ಆಚೆ ಕಡೆ ಸಾಂಗ್ ಹಾಕಿದ್ದಾರೆ ಅವನಿಗೆ. ಖುಷಿ ಅವರೆಲ್ಲ ಈಗಲೇ ಹಾಡೆಲ್ಲ ಹೇಳ್ತಾನೆ ಹೋಗಿದ್ದಾರೆ. ಟೈಮ್ ಪಾಸ್ ಮಾಡ್ತಾ ಇದೀವಿ. ಟೈಮ್ ಪಾಸ್ ಅದಿಲ್ಲೇ ನೆನಪು ಸುಮ್ಮನೆ ಬಿಟ್ಟಿಲ್ಲ. ಅವನಿಗೆ ಸರಿ ಬಿಸಿ ಮಾಡ್ಕೊಂತ ಇದ್ದಾಳೆ. ಯಾವ ಸರಿ ಇದು? ಅಕ್ಕಿ ಸರಿ. ಆಮೇಲೆ ಬನ್ನಿ, ಇವರು ಚೆನ್ನಾಗಿ ಹಾಡಾಡ್ತಾರೆ ಇವರು. ಸಿಂಗ್ ಸಾಂಗ್ ಪಿಂಗ್ ಪಾಂಗ್ ನಾಚ್ಕೊಂಡ್ಬಿಟ್ರು. ಚೆನ್ನಾಗಿ ಹಾಡಾಡ್ತಾರೆ.
ಏನೋ ಟ್ಯಾಲೆಂಟ್ ಕೊಟ್ಟಿರ್ತಾರೆ ಇವರೆಲ್ಲ. ಮೌಲ್ಯ ಮೌಲ್ಯ ನೋಡಿ ನಂಗೊಂದು ಫಾಲೋವರ್ಸ್ ಸಿಕ್ಕಿದ್ದಾರೆ ಇಲ್ಲಿ. ಜಾಸ್ತಿ ಗಟ್ಟಿ ಹುಡ್ತಾನೆ. ಇದು ಆಫ್ ಮಾಡಲ ನಾನು. ಕರೆಕ್ಟ್ ಆಗಿತ್ತಾ? ಮನೇಲೇ ಪ್ಲಾನ್ ಮಾಡ್ಕೊಂಡಿದ್ದೆ ಹೋಗಿ ಈ ತರ ಮಾಡ್ಕೊಂತೀನಿ ಅಂತ. ಅದಕ್ಕೆ ನಮ್ಮನೆ ಪಾತ್ರೆ ನಮ್ಮನೆ ಸ್ಪೂನ್ ಎಲ್ಲ ತಗೊಂಡ್ಬಂದಿದ್ದೀನಿ. ಎಲ್ಲ ರೆಡಿ ಆಯ್ತು. ಓಕೆ ಡನ್. ಬೀಯಿಂಗ್ ಅ ಮಾಮ್ ಏನ್ ಗೊತ್ತಾ, ಒಂದೇ ಒಂದು ಮೀಲ್ ಕೂಡ ಅವನ್ಗೆ ಸ್ಕಿಪ್ ಮಾಡಿಲ್ಲ. ಎಲ್ಲ ನೀಟಾಗಿ ಯಾರೋ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ. ಎಲ್ಲ ಕ್ಯಾರಿ ಮಾಡ್ಕೊಳ್ಳಿ, ಅವನು ಕ್ಯಾರಿ ಮಾಡ್ಕೊಂಡು ಹೋಗಿ ಡಬಲ್ ಲಗೇಜ್. ಹಾ ಅಷ್ಟೇ ಬರ್ಡನ್ ಆಗುತ್ತೆ. ನಾವೀಗ ಸಮಯ ಇವಾಗ 10 ಗಂಟೆಗೆ 5 ನಿಮಿಷ. ಇದು ನನ್ನ ಫುಡ್ಡು. ನೀನು ಪಾಪ ರಾತ್ರಿ ಎಲ್ಲ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಲ್ಲ, ಅಂದ್ರೆ ನಾವೆಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ. ಸೊ ವಿತೌಟ್ ಸ್ಲೀಪ್ ಇದ್ದಿತ್ತು ಆ ಒಂದು ಬ್ರೇಕ್ ನಿಂಗೆ ಹಿಂಗ ಅನಿಸ್ತು? ಯಾವಾಗ? ಟ್ರಿಪ್ ಹೋದಾಗ ಕಣೆ. ಟ್ರಿಪ್ ಹೋದಾಗ ಡೈಲಿನೂ ಹಂಗೆ ಇರುತ್ತಲ್ವಾ, ಅದಕ್ಕೆ ನಾನು ಕೇಳ್ತಾ ಇದ್ದೆ. ಅಲ್ಲ ಅಲ್ಲಿ ಏನಾದ್ರು ಸ್ವಲ್ಪ ನೆಮ್ಮದಿಯಾಗಿದ್ದ ಹೇಗೆ ಅಂತ. ಅಂದ್ರೆ ಏನೋ ಒಂಥರ ಡಿಫ್ರೆಂಟ್ ಎನ್ವಿರಾನ್ಮೆಂಟು, ಡಾನ್ಸ್ ಆಡಿದ್ದು ತುಂಬಾ ದಿನಗಳಾಗೋಗಿತ್ತಲ್ಲ ಡಾನ್ಸ್ ಎಲ್ಲ ಆಡಿ. ಆಕ್ಚುಲಿ ಇದ್ರಲ್ಲಿ ನಮ್ಗೆ ಏನಂತಂದ್ರೆ ನಮ್ಗೆ ನಿದ್ರೆ ಇಲ್ದೆ ಇಲ್ಲದೆ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಕಮ್ಮಿ ಆಗ್ಬಿಟ್ಟಿದೆ ಅಲ್ಲ ಪಾಪ. ಟಕ್ ಅಂತ ಏನೋ ಅಂತ ಹಂಗ ಆಗ್ಬಿಟ್ಟಿದೆ. ಈ ಜರ್ನಿ ಮುಗಿಸಿ ನಾವು ಮತ್ತೆ ವಾಪಸ್ ಮುಕ್ತಿನಾಗ ಟೆಂಪಲ್ ಹೋಗ್ತಾ ಇದ್ದು. ಒಳಗಡೆ ಶೂಟ್ ಮಾಡಿಲ್ವಲ್ಲ. ಹೇಗಿತ್ತು ಅಮ್ಮ? ಇಲ್ಲೇ ಇರ್ಬೇಕಂತೆ, ಇಲ್ಲೇ ಸ್ಕೂಲ್ ಸೇರಿಸ್ಬೇಕಂತೆ. ಅದು ಎಷ್ಟು ಮಜಾ ಇತ್ತು ಅಂತಂದ್ರೆ, ಅಥರ್ವ ಅಂದ್ರೆ ಕಾವ್ಯನ್ ಮಗ, ತಂಗಿ ಮಗ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಅವ್ನಿಗೆ. ಆ ಮನೆ ಎನ್ವಿರಾನ್ಮೆಂಟ್ ಎಲ್ಲಾನು. ಇಲ್ಲೇ ಇರೋಣ, ಇಲ್ಲಿಂದನೇ ಸ್ಕೂಲ್ಗೆ ಹೋಗೋಣ, ಇಲ್ಲಿಂದನೇ ಮಾಮ ಇನ್ ಆಫೀಸ್ಗೆ ಹೋಗು, ಚೆನ್ನಾಗಿರುತ್ತೆ ಇಲ್ಲೇ. ಆಮೇಲೆ ಫ್ರೀಯಾಗೆಲ್ಲ ಊಟ ಕೊಡ್ತಾರೆ, ಫ್ರೀಯಾಗಿ ಊಟ ಕೊಡ್ತಾರೆ. ಆಮೇಲೆ ರೈನ್ ಡ್ಯಾನ್ಸ್ ಎಲ್ಲ ದಿನ ಆಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಂತ ಸಿಕ್ಕಾಪಟ್ಟೆ ಅವನು ಅಳ್ತಿದ್ದ ಹೋಗೋದ್ ಬೇಡ. ಆಮೇಲೆ ಇಲ್ಲಿಂದ ಮನೆಗ್ ಬಂದ್ಮೇಲೆ ಅಪ್ಸೆಟ್ ಆಗ್ಬಿಟ್ಟಿದ್ದ ಅವನು. ಹೌದು, ಬೇಜಾರಾಗುತ್ತೆ. ಆಮೇಲೆ ಅಲ್ಲಿ ಇರ್ತಾರಲ್ಲ ರೋಪ್ ಕಂಟ್ರೋಲ್ ಮಾಡ್ತಾರಲ್ಲ, ಅವ್ರಿಗೆ ಬೇಜಾರಾಗುತ್ತಂತ. ಇವನ್ಗೆ ಹೆಣ್ಕೊಂಡ್ರೆ ತುಂಬಾ ಇಷ್ಟ ಅಂತೆ. ಇಲ್ಲ ಸ್ಕೂಲ್ ಸೇರಿಸ್ಬಿಟ್ಟು ಆಮೇಲೆ ಅವ್ರು ಫ್ರೀ ಊಟ ಕೊಡ್ತಾರಂತೆ. ನಾವ್ ಯಾವ್ದು ಬೇಕೋ ಅದು ತಿನ್ಬೇಕಂತೆ. ನಾನು ಇಲ್ಲಿಂದನೇ ಆಫೀಸ್ಗೆ ಹೋಗ್ಬೇಕಂತೆ. ಏನಪ್ಪಾ ಅಥರ್ವ? ಓಕೆ, ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಜರ್ನಿ ಆಗಿತ್ತು. ಥ್ಯಾಂಕ್ ಯು. ಈಗ ನಾವು ಆಕ್ಚುಲಿ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ, ಅದನ್ನ ತೋರಿಸ್ತೀನಿ. ಇವರು ಅನ್ನೋದೇ ಆಯ್ತು ಜರ್ನಿ ಪೂರ್ತಿ ಮುಗಿಸ್ಕೊಂಡು ಈಗ ಎಲ್ಲ ಹೋಗ್ತಾ ಇದೀವಿ. ಮುಕ್ತಿನಾಗ ದೇವಸ್ಥಾನ, ಮುಕ್ತಿನಾಗ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದು ಹೀಗೆಲ್ಲ ಮುಗಿಸ್ಕೊಂಡು ನಾನು ಹೇಳಲೇಬೇಕು. ತುಂಬಾ ದಿನ ಆಗಿತ್ತು ನಮ್ಮತ್ತೆ ಆನವ್ನ ನೋಡಿ. ಯಾಕಂದ್ರೆ 5-6 ತಿಂಗಳು ಒಟ್ಟಿಗೆ ಜೊತೆಲೇ ಇಟ್ಕೊಂಡು ಸಾಕಿ, ಅಂದ್ರೆ ನಮ್ಮ ಸಿನಿಮಾ ಪ್ರಮೋಷನ್ ಟೈಮಲ್ಲೆಲ್ಲ ಇವಳು ಬಂದ್ಬಿಡ್ತಿದ್ಲಲ್ಲ. ಸೊ ಜಾಸ್ತಿ ಅವರ ಅಜ್ಜಿ ಜೊತೆನೆ ಸ್ಪೆಂಡ್ ಮಾಡಿ ಈಗ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಈಗ ದೂರ ಆಗೋಯ್ತಲ್ಲ. ಅವ್ನ ಮುಖದಲ್ಲಿ ಆ ಕೋಪದ ಎಕ್ಸ್ಪ್ರೆಷನ್ ಎಷ್ಟು ಕ್ಯೂಟ್ ಆಗಿತ್ತು ಅಂತಂದ್ರೆ ನೋಡಿ ವಿಡಿಯೋದಲ್ಲಿ. ಗೊತ್ತಿಲ್ಲ, ಇಟ್ ವಾಸ್ ಲೈಕ್ ಸರ್ಪ್ರೈಸಿಂಗ್. ಹೇಳ್ಕೊಟ್ಟಂಗೆ ಯಾರೋ ಅವ್ರ ಜೊತೆ ಮಾತಾಡ್ಬೇಡ ಆಯ್ತಾ ಅಂತ ಹಂಗೆ ಮಾಡ್ದ. ಈಗಷ್ಟೇ 6 ತಿಂಗಳು ಅವನಿಗೆ. ಮುಖ ನಗಾಡ್ಬಿಟ್ಟ ನೋಡ್ತಾ ಇಲ್ಲ, ಮುಖನೇ ನೋಡ್ತಾ ಇಲ್ಲ ಆಗ್ಲಿಂದ. ಆಯ್ತು ನೋಡಿ ಅಂತ ಅನ್ಬಿಟ್ಟು ಅವ್ರ ಅಮ್ಮಮ್ಮನ್ನ ನೋಡ್ತಾನೆ ಇರ್ಲಿಲ್ಲ. ಅಯ್ಯೋ ನೋಡ ಮುಖ ನೋಡು. ಏನಪ್ಪ ಮಾಡೋದು ಪ್ರಭೋದಿವಸ ಪಪ್ಪು ಸಾಬಿ ಅದಕ್ಕೆ ನೋಡಿ ಕೇಳಿಸ್ತಿಗ ಒಬ್ಬನೇ ನಿಮಗೆ ಅಮ್ಮ ಬಂದು ನೋಡು. ಅಯ್ಯೋ ಸಾಮಿ ನೀನು ಮಾತಾಡ್ಬೇಡ. ಇಲ್ಲ
ಲೇ 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 ಇಲ್ಲಿ ನೋಡತ್ತೆ ಹೆಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಏನೋ ಗೊತ್ತಾಗುತ್ತೆ ಅವನಿಗೆ. Done with the journey.